ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಡಾಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಮೇಯ್ನ್ ಅಪ್ಡೇಟ್ ಏನು ಅಂತಂದರೆ, ನಮ್ಮ ಗೂಡ್ ಕಡೆಗೆ ಅಪ್ಡೇಟ್ ಕೊಡೋಕೆ ಬಂದರೆ ಕೆಲವು ಹೊಸ ಅಕ್ಕಿಗಳಿದೆ. ಓಕೆನಾ, ಅಂದರೆ ಬಿಟ್ಕೊಡೋಕ್ಕೆ ಅಂತ ಪಟಗಳಿದೆ. ಅದು ನಾನು ಹೊರಗಡೆಯಿಂದನೂ ಸಹ ತಂದಿದ್ದೀನಿ, ಮತ್ತು ನಮ್ಮ ಅಣ್ಣವರು ಸಹ ಅಕ್ಕಿಗಳನ್ನ ಕೊಟ್ಟಿದ್ದಾರೆ. ಅದನ್ನು ಇವತ್ತು ಪೂರ್ತಿ ನಿಮಗೆ ಅಕ್ಕಿಗಳನ್ನ ತೋರಿಸ್ತೀನಿ. ಇಲ್ಲ ಜಾಲ್ ಬಾಕ್ಸ್ ಒಳಗೆ ಹಾಕಿದ್ದೀನಿ. ಆದಷ್ಟು ಏನು ಅಂತಾರೆ, ಈಗ ಮಳೆ ಯಾವಾಗ ಬರುತ್ತೆ ಬಿಸಿಲು ಯಾವಾಗ ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಯಾರು ಈ ಕಾಲೇಜ್ ಹೋಗೋರು ಇಲ್ಲ ಸ್ಕೂಲ್ ಮಕ್ಳು ಏನಾರು ಅಕ್ಕಿಗಳನ್ನ ಸಾಕ್ತಾ ಇದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಕ್ಕಿನ ಒಣಗಿಸೋಕೆ ಹೋಗ್ಬೇಡಿ. ಎಂತಕ್ಕೆ ಅಂತಂದರೆ, ಈಗ ಬಿಸಿಲು ಚೆನ್ನಾಗಿ ಹೊಡಿತಾರೆ. ಮಾಮೂಲಿ ಈಗ ಎಲ್ಲರೂ ಏನು ಮಾಡ್ತಾರೆ ಅಂತಂದ್ರೆ, ಆಲ್ಮೋಸ್ಟ್ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ 10:30 11 ಗಂಟೆ ತನಕ ಅಕ್ಕಿನ ಹಾಕಿ ಎತ್ತುತ್ತಾರೆ. ಇನ್ನು ಕೆಲವರು ಸ್ಕೂಲ್ಗೆ ಹೋಗೋರು ಏನು ಮಾಡ್ತಾರೆ ಅಂದರೆ, ಹಾಕ್ಬಿಟ್ಟು ಹೋಗ್ಬಿಡ್ತೀರಾ. ಅದೇನಾಗುತ್ತೆ ಅಂದರೆ, ಅಕ್ಕಿ ಸ್ವಲ್ಪ ಏನಾದ್ರು ಜಾಸ್ತಿ ಬಿಸಿಲಿತ್ತು ಇಲ್ಲ ಮಳೆ ಆಯಿತು ಅಂತಂದರೆ ಈ ವೆದರಲ್ಲಿ, ಯಾಕೆಂದರೆ ವೆದರ್ ನಾರ್ಮಲ್ ಆಗಿಲ್ಲ, ಅಕ್ಕಿಗಳೆಲ್ಲ ಸೀಕ್ಲಾಗೋದು ಕಾಯಿಲೆ ಬೀಳೋದು ತುಂಬ ಆಗ್ತಾ ಇರುತ್ತೆ. ಆ ಥರ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಇನ್ನೊಂದೇನು ಅಂತಂದರೆ, ಒಂದು ತಿರುವಾಲ್ ಗಂಡು ಸೇಲ್ಗಿದೆ. ಓಕೆನಾ, ಅದ್ರ ಪ್ರೈಸ್ ಬಂದು 800. ಬಾಜಿ ಕಮ್ಮಿ ಅಕ್ಕಿಲಿ ಒಳ್ಳೆ ಆಟ ಇದೆ. ಫಲ ಎಲ್ಲ ತುಂಬ ಚೆನ್ನಾಗಿದೆ. ಯಾರಿಗಾರು ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಹಾಕಿರ್ತೀನಿ. ಹಾಗೆ ವಿಡಿಯೋನ ಸಹ ಕೊನೆಯಲ್ಲಿ ಲಾಸ್ಟಲ್ಲಿ ಹಾಕಿರ್ತೀನಿ. ನೋಡಿ ಅಕ್ಕಿ ಯಾರಿಗಾರು ಇಷ್ಟ ಆಯಿತು ಅಂತಂದರೆ ಹೇಳಿ. ಟ್ರಾನ್ಸ್ಪೋರ್ಟೇಷನ್ ಸಹ ಅವೈಲೇಬಲ್ ಇದೆ. ತುಂಬ ಕಡಿಮೆ ಕೊಡ್ತಾ ಇದ್ದೀನಿ. ಬನ್ನಿ ಪಟಗಳನ್ನೆಲ್ಲ ತೋರಿಸ್ತೀನಿ ನಿಮಗೆ ಯಾವ್ದಾವ್ದಿದೆ ಅಂತ. ಸೊ ನಾವು ಇಲ್ಲಿ ನೋಡೋಕೆ ಬಂದರೆ ನೋಡ್ಬೋದು, ಇಲ್ಲಿ ಎರಡು ಒಂದು ರೇಗ್ದಾರು, ಇನ್ನೊಂದು ಇನ್ನೊಂದು ಸಬ್ಜಾ ರೇಗ್ದಾರಲ್ಲಿದೆ. ಓಕೆನಾ, ಇನ್ನು ಇಲ್ಲಿ ಒಂದು ತಾರಾಪಟ ಮತ್ತು ನಮ್ಮ ಶೇಖಿ ಪುಷ್ಪವತಿಗೂ ಮತ್ತು ಜಾಕ್ ಹೆಣ್ಣಿಗೂ ಬಂದಿರೋ ಪಟ ಇದೆ. ಓಕೆನಾ, ಇದ್ರದ್ದೆಲ್ಲ ನಿಮಗೆ ಕಣ್ಣಿನ ವೀಡಿಯೋ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿರಿ. ಐಸ್ ವೀಡಿಯೋ ಅಂತ ಆಗಿರ್ಬೋದು, ಮತ್ತು ಸೇಲ್ಸ್ ವೀಡಿಯೋ ಬೇಕಂದ್ರೂ ಸಹ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ಮೇಲ್ ನೋಡ್ತಿದ್ರೆ ಅದು ಒಂದು ಮಾಮೂಲಿ, ಅದು ಏನು ಅಂದರೆ ಒಂಥರ ಬಿಳೆ ತಾಮ್ರಲ್ಲಿ ಬಂದು ಬಿಚ್ಕೊಂಡಿರೋದು. ಬಿಳೆ ತಾಮ್ರಲ್ಗೂ ಮತ್ತು ಧೂಮದಲ್ಲಿ ಬಿಚ್ಕೊಂಡಿರೋ ಪಟ ಅದು ಈಗ ನಾನೇನು ಅಂದರೆ ಒಂದೊಂದೇ ಅಕ್ಕಿನ ಬಿಡ್ಕೊತ ಬರ್ತಾಯಿದ್ದೀನಿ. ಸದ್ಯಕ್ಕೆ ಯಾಕೆ ಅಂದರೆ ನನ್ನ ಹತ್ರ ಬಿಡಾಕಿಗಳಿಲ್ಲ. ಈಗ ಎಲ್ಲನೂ ಸಹ ಹೊರಗಡೆ ಕೊಟ್ಟಿದ್ದೀನಿ. ಈಗ ಸದ್ಯಕ್ಕೆ ನಮ್ಮನೆ ಮೇಲೆ ಬಿಡೋಣ ಅಂತ ಅಕ್ಕಿಗಳನ್ನೆಲ್ಲ ನೀಟಾಗೆ ಚೋರಿ ಮಾಡ್ಕೊತಾ ಇದ್ದೀನಿ. ಪಟಗಳಾಗಿರ್ಬೋದು ಎಲ್ಲನೂ ಸಹ ಲೈಟಾಗಿ ಈಗ 2-3 ಚಕ್ಕರ್ ಹೊಡೆದೊಡ್ದು ಕೂತ್ಕೊತಾ ಇದೆ. ಇಲ್ಲಿ ನೋಡಿದ್ರೆ ಇಲ್ಲೇ ನಿಮ್ಗೆ ಎರಡು ಏನಿದು ಇದು ಗುಲ್ದಾರ್ ಬಿಚ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ರೇಗ್ದಾರ್ ಕಜಸ್ ಆಗಿದೆ, ಗುಲ್ದಾರ್ ಪೂರ್ತಿ ಇದೆ. ನೋಡೋಣ ಯಾವ ಥರ ಬಿಚ್ಕೊಂಬಂದು ಅಂತ. ಇದು ಮತ್ತು ಇದು ಎರಡು ಜೊತೆ ಪಟಗಳು. ಓಕೆನಾ, ಎಲ್ರಿಗೂ ತುಂಬ ಜನ ಗೊತ್ತಿರುತ್ತೆ. ಮೆರವಣಿಗೆ ಲೈನ್ನ ಅಕ್ಕಿಗಳ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಹಳೆ ಶೋಕ್ದಾರ್ಗಳಿಗೂ ಮತ್ತು ಈಗ ಯಾರು ಶೋಕಿ ಸ್ಟಾರ್ಟ್ ಮಾಡ್ತಾ ಇದ್ದೀರೋ, ಸೀಲ್ ಬಿಡಬೇಕಾಗಿರೋ, ಅವ್ರು ಅಕ್ಕಿ ಕಲೆಕ್ಷನ್ ಮಾಡ್ತಿರ್ತಾರಲ್ಲ, ಅವ್ರಿಗೆಲ್ರಿಗೂ ತುಂಬ ಗೊತ್ತಿರುತ್ತೆ. ತುಂಬ ಒಳ್ಳೆ ಹೆಸರು ಮಾಡಿದೆ ಅಕ್ಕಿಗಳು. ಆ ಲೈನಲ್ಲಿ ಬಂದಿರೋ ಎರಡು ಪಟಗಳಿವು. ಓಕೆನಾ, ಇದು ಎರಡು ನಮ್ಮ ಅಣ್ಣವ್ರು ಕೊಟ್ಟಿರೋದು. ಬಿಡಬೇಕು ಅಂತ ಚೋರಿ ಬಾಕ್ಸ್ ಒಳಗೆ ಹಾಕ್ತಾಯಿದ್ದೀನಿ. ಏನು ಅಂದರೆ ಸ್ವಲ್ಪ ಅಕ್ಕಿ ಲಾಂಗ್ ಹೋಗೋದು, ಆಮೇಲೆ ತುಂಬ ಏನು ಅಂದರೆ ಚೋರಿ ಲೈನ್ ತುಂಬ ಚೆನ್ನಾಗಿದೆ. ಆದರೂ ಯಾಕೆ ಅಂತಂದರೆ ಅಕ್ಕಿನ ಆದಷ್ಟು ಚೋರಿ ಮಾಡಿ ಕೂರಿಸಿ ಬಿಡಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಿದೆ. ನೀಟಾಗಿ ಟಾರ್ಪಲೆಲ್ಲ ಹಾಕಿದ್ದೀನಿ, ಯಾಕೆಂದರೆ ಮೋಷನ್ ಮಾಡೋದೆಲ್ಲ ಕೆಳಗೆ ಬಿಡಬಾರ್ದು ಅಂತ. ಓಕೆನಾ, ಇದನ್ನು ನಾನು ನಿಮಗೆ ಅಪ್ಡೇಟ್ ಕೊಡಬೇಕಿತ್ತು. ಈಗ ಕೊನೆ ತನಕ ನೋಡಿ. ಯಾಕೆ ಅಂತಂದರೆ ತುಂಬ ಅದು ಆಲ್ರೆಡಿ ಲೇಟು ಆಗಿದೆ. ನಾನು ಸೇಲ್ಸ್ ವೀಡಿಯೋ ಮಾಡೋದಾಗಿರ್ಬೋದು, ಆಮೇಲೆ ಡೈಲಿ ವಿಡಿಯೋ ಅಪ್ಡೇಟ್ ಕೊಡ್ತಾ ಇದ್ದಿದ್ದಾಗಿದ್ದು ಮೊದಲೊಂದು ಥರ ನನಗೆ ಈಗ ಕೊಡ್ತಾ ಇಲ್ಲ. ಯಾಕೆಂದರೆ ಸ್ವಲ್ಪ ಬ್ಯುಸಿಯಾಗಿದ್ದೆ, ಕೊಡೋಕ್ಕಾಗ್ತಿರಲಿಲ್ಲ. ಇಮೇಲೆ ಮಿಸ್ ಮಾಡೋಕ್ಕೆ ಹೋಗಲ್ಲ. ಹಾಗೆ ತುಂಬ ಜನ ಕೇಳ್ತಿದ್ರಿ, ಬ್ರೋ ಸೀಲಲ್ಲಿ ನಿಮ್ಮ ಅಣ್ಣವ್ರ ಮನೇಲಿ ಅಕ್ಕಿ ಆಡಿದ್ದಲ್ಲ 9 ಚಿಲ್ಲರೆ ಎಲ್ಲ, ಅದ್ರದ್ದು ತೋರಿಸಿ ಅಂತ. ನಾನು ಆದಷ್ಟು ಇಮೇಲೆ ವಿಡಿಯೋ ಮಾಡ್ತಾ ಹಾಗೆ ಅಕ್ಕಿನ ಸಹ ತೋರಿಸ್ತೀನಿ. ಪೂರ್ತಿ ಅಪ್ಡೇಟ್ ಕೊಡ್ಕೊತ ಹೋಗ್ತಾ ಇರ್ತೀನಿ. ಇನ್ನು ಏನು ಅಂತಂದರೆ ಈ ವಿಡಿಯೋದಲ್ಲಿ ಸದ್ಯಕ್ಕೆ ಅಕ್ಕಿಗಳನ್ನೆಲ್ಲ ತೋರಿಸಿರ್ತೀನಿ. ಹಾಗೆ ಲಕ್ಕುನ ಸಹ ಸಿಂಗಲ್ ಪಟ ಮಾಡಿದೆ. ಓಕೆನಾ, ಯಾಕೆ ನೆನ್ನೆ ಮಾಡಿದೆ. ಅದರದ್ದು ಪೂರ್ತಿ ಅಪ್ಡೇಟ್ ಎಲ್ಲ ನಿಮಗೆ ನಾಳೆ ಕೊಡ್ತೀನಿ. ಓಕೆನಾ, ಈಗ ಫೀಡಿಂಗ್ ಎಲ್ಲ ಕೊಡಬೇಕು. ಫೀಡ್ ಮಾಡಿ ಇವಕ್ಕೆಲ್ಲ ಕಡಲೆಕಾಳೆಲ್ಲ ತಿನ್ನಿಸಿ ನೀಟಾಗಿ ಒಳಗಾಕಬೇಕು. ಅಷ್ಟರಲ್ಲಿ ಲೇಟ್ ಆಗುತ್ತೆ. ಇಷ್ಟು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕಿತ್ತು ನಾನು. ಓಕೆನಾ, ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆನಾ, ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.